ನೋಡಿ, ನೂತನ ಸಚಿವರುಗಳಿಗೆ ಹಂಗೂ ಹಿಂಗೂ ನಿನ್ನೆ ಖಾತೆ ಹಂಚಿಕೆ ಫೈನಲ್ ಆಗಿದೆ. ಪ್ರಮಾಣ ವಚನ ಸ್ವೀಕಾರ ಮಾಡಿ ಒಂದು 7 ರಿಂದ 8 ದಿನಗಳಾದರೂ ಕೂಡ 19 ಜನ ನೂತನ ಸಚಿವರುಗಳಿಗೆ ಯಾವ ಖಾತೆ ಅನ್ನೋದು ಫೈನಲ್ ಆಗಿರಲಿಲ್ಲ. ನಿನ್ನೆ ಅಳದು ತೂಗಿ ಒಂದಷ್ಟು ಅಸಮಾಧಾನಗಳಿದ್ರೂ ಕೂಡ ಖಾತೆ ಹಂಚಿಕೆ ಆಗಿದೆ. ಈಗ ಖಾತೆ ಹಂಚಿಕೆ ಆದರೂ ಕೂಡ ಅಸಮಾಧಾನ ಏನು ಕಡಿಮೆಯಾಗಿಲ್ಲ, ಅಸಮಾಧಾನ ಮತ್ತಷ್ಟು ಹೆಚ್ಚಾಗ್ತಾ ಇದೆ. ಖಾತೆ ಹಂಚಿಕೆ ಆಯಿತು. 19 ಜನ ನೂತನ ಸಚಿವರುಗಳಿಗೆ ಇಂತಿಂಥವರಿಗೆ ಇಂತಿಂಥದ್ದು ಖಾತೆ ಅಂತ ಡಿ.ಕೆ. ಶಿವಕುಮಾರ್ ಅವರು ಕಾಂಗ್ರೆಸ್ ಹೈಕಮಾಂಡು ಹಂಚಿಕೆ ಮಾಡಿತು. ಆದರೆ ಖಾತೆ ಹಂಚಿಕೆಯ ಬೆನ್ನಲ್ಲೇ ಮತ್ತಷ್ಟು ಅಸಮಾಧಾನ ಸ್ಫೋಟಗೊಂಡಿರುವುದು. ಸಚಿವ ಸಂಪುಟದ ನೂತನ ಸಚಿವರಿಗೆ ಖಾತೆ ಹಂಚಿಕೆಯ ಬೆನ್ನಲ್ಲೇ ಕೆಲ ಸಚಿವರು ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ, ಅತೃಪ್ತಿಯ ಮಾತುಗಳನ್ನಾಡ್ತಾ ಇದ್ದಾರೆ. ನಮಗೆ ಈ ಖಾತೆ ಬೇಡವಾಗಿತ್ತು, ನಾವು ಕೇಳಿದ್ದು ಹೈಕಮಾಂಡ್ ಬಳಿ, ಡಿ.ಕೆ. ಶಿವಕುಮಾರ್ ಅವರ ಬಳಿ ಬೇರೆ ಖಾತೆ, ಆದರೆ ನಮಗೆ ಈ ಖಾತೆ ಕೊಡಲಾಗಿದೆ ಅಂತ ಹೇಳಿ ಒಂದಷ್ಟು ಜನ ಸಚಿವರುಗಳು ಬಹಿರಂಗವಾಗಿ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಅತೃಪ್ತಿಯ ಮಾತುಗಳನ್ನಾಡ್ತಾ ಇದ್ದಾರೆ. ಅವರಿಗೆ ತೃಪ್ತಿನೇ ಇಲ್ಲ, ಯಾಕಂದರೆ ಅವರು ಕಣ್ಣಿಟ್ಟಿದ್ದು ಬೇರೆ ಖಾತೆ, ಸಿಕ್ಕಿರೋದು ಬೇರೆ ಖಾತೆ. ಸಚಿವರಾದಂತಹ ಹಿರಿಯ ಸಚಿವರಾದಂತಹ ರಾಮಲಿಂಗಾರೆಡ್ಡಿ, ಶಿವರಾಜ್ ತಂಗಡಗಿ, ಬಸವರಾಜ ರಾಯರೆಡ್ಡಿ, ಇನ್ನೂ ಕೆಲವರು ತಮಗೆ ನೀಡಿರುವಂತಹ ಖಾತೆಗಳ ಬಗ್ಗೆ ಒಳಗೊಳಗೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ, ತಮ್ಮ ಅತ್ಯಾಪ್ತರಿಗೆ ಹೇಳ್ಕೊಂಡಿದ್ದಾರೆ ಅಂತಲೂ ಕೂಡ ಹೇಳಲಾಗ್ತಾ ಇದೆ. ನೋಡಿ, ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಮೇಲೆ ಕಣ್ಣಿಟ್ಟಿದ್ಯಾರು? ರಾಮಲಿಂಗಾರೆಡ್ಡಿಯವರು ಆರಂಭದಲ್ಲೇ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಬೇಕು ಅಂತ ಹೇಳಿ ರಾಜೀನಾಮೆಯನ್ನು ಕೊಟ್ಟು ಹೋದಂಥವರು. ಕೊನೆಗೆ ಡಿ.ಕೆ. ಶಿವಕುಮಾರ್ ಅವರು ಅದೇನು ಹೇಳಿದ್ರೋ ಗೊತ್ತಿಲ್ಲ, ಅವರ ಮನವೊಲಿಸಿ ಕರ್ಕೊಂಬಂದು ರಾಜೀನಾಮೆಯನ್ನು ವಾಪಸ್ ಪಡ್ಕೊಳ್ತಾರೆ. ಇಂತಹ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಮೇಲೆ ಕಣ್ಣಿಟ್ಟಿದ್ದಂತಹ ರಾಮಲಿಂಗಾರೆಡ್ಡಿ ಅವರಿಗೆ ಅರಣ್ಯ ಮತ್ತು ಪರಿಸರ ಖಾತೆಯನ್ನು ಕೊಡಲಾಗಿದೆ. ಆರಂಭದಲ್ಲೇ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡುವ ಹಂತಕ್ಕೆ ತೆರಳಿರ್ತಾರೆ. ರಾಜೀನಾಮೆ ಕೊಟ್ಟುಬಿಟ್ಟು ಅದಾದ ಮೇಲೆ ಅವರನ್ನು ಸಮಾಧಾನ ಮಾಡಲಾಗುತ್ತೆ. ಜಲಸಂಪನ್ಮೂಲ ಖಾತೆಯಲ್ಲಿ ಬರೀ ವಿವಾದಗಳೇ ಇದೆ, ಅವುಗಳ ಸಹವಾಸವೇ ಬೇಡ ಅನ್ನೋ ಕಾರಣಕ್ಕೆ ಆ ಖಾತೆ ಬೇಡ ಅಂತ ಹೇಳಿದರು ರಾಮಲಿಂಗಾರೆಡ್ಡಿ ಅವರು. ಇದೀಗ ಅವರಿಗೆ ನಿನ್ನೆ ಅರಣ್ಯ ಮತ್ತು ಪರಿಸರ ಖಾತೆಯನ್ನು ಅಸಮಾಧಾನದ ನಡುವೆಯೇ ಒಪ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆದರೆ ಈ ಕುರಿತು ಅವರಿಗೆ ಮತ್ತೆ ಖಾತೆ ಬದಲಾವಣೆಯಾಗಿರುವಂತಹ ವಿಚಾರದ ಕುರಿತು ರಾಮಲಿಂಗಾರೆಡ್ಡಿಯವರು ಎಲ್ಲೂ ಕೂಡ ಬಹಿರಂಗವಾದಂಥ ಹೇಳಿಕೆಗಳನ್ನು ಕೊಟ್ಟಿಲ್ಲ, ಮೌನ ವಹಿಸಿದ್ದಾರೆ. ಇನ್ನು ಕೆ.ಎಂ. ಶಿವಲಿಂಗೇಗೌಡ ಅವರು ತಮಗಿಷ್ಟವಾದಂತಹ ಕೃಷಿ ಖಾತೆಯ ನಿರೀಕ್ಷೆಯಲ್ಲಿದ್ದರು, ಆದರೆ ಅವರಿಗೆ ಅಬಕಾರಿ ಖಾತೆಯನ್ನು ಕೊಡಲಾಗಿದೆ. ಅಬಕಾರಿ ಇಲಾಖೆಯಲ್ಲಿ ಆದಾಯ ಸೋರಿಕೆಗೆ ಕಡಿವಾಣ ಹಾಕೋ ನಿಟ್ಟಿನಲ್ಲಿ ನಿಗಾ ವಹಿಸೋದಾಗಿ ತಿಳಿಸಿದ್ದಾರೆ. ಇನ್ನು ಶಿವರಾಜ್ ತಂಗಡಗಿ ಹಿಂದೆ ನಿರ್ವಹಿಸ್ತಾ ಇದ್ದಂತಹ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಜವಾಬ್ದಾರಿಯನ್ನೇ ಮುಂದುವರೆಸಲಿದ್ದಾರೆ. ಅವರು ಸಮಾಜ ಕಲ್ಯಾಣ ಖಾತೆ ಮೇಲೆ ಕಣ್ಣಿಟ್ಟಿದ್ರು. ಹಿಂದುಳಿದ ವರ್ಗಗಳ ಶಾಶ್ವತ ಆಯೋಗದ ಜಾತಿ ಜನಗಣತಿ ವರದಿ ಈಗಾಗಲೇ ಚರ್ಚೆಗೆ ಗ್ರಾಸ ಆಗಿದೆ. ಅದರ ಅನುಷ್ಠಾನ ವಿಚಾರದಲ್ಲಿ ಮುಂದಿನ ದಿನಗಳಲ್ಲಿ ಕಾವೇರಿದ ಚರ್ಚೆಯಾಗುವ ಸಾಧ್ಯತೆಗಳು ಕೂಡ ಇದೆ. ಈ ಹಿನ್ನೆಲೆ ಶಿವರಾಜ್ ತಂಗಡಗಿ ಸವಾಲಿನ ಜವಾಬ್ದಾರಿಯಲ್ಲಿ ಒಲ್ಲದ ಮನಸ್ಸಿನಲ್ಲಿ ಮುಂದುವರೆದಿದ್ದಾರೆ ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಮತ್ತೊಬ್ಬರು ನಮ್ಮ ಜಮೀರ್ ಅಹಮದ್ ಖಾನ್ ಅವರು ಈ ಮೊದಲು ನಿರ್ವಹಿಸಿದ್ದಂತಹ ಅಲ್ಪಸಂಖ್ಯಾತರ ಅಭಿವೃದ್ಧಿ, ವಕ್ಫು, ಹಜ್ ಖಾತೆಯನ್ನು ಹಿಂಪಡ್ಕೊಂಡು ಅದರ ಜವಾಬ್ದಾರಿಯನ್ನು ಹೆಚ್ಚುವರಿಯಾಗಿ ಆರೋಗ್ಯ ಸಚಿವರಾದಂತಹ ಯು.ಟಿ. ಖಾದರ್ ಅವರಿಗೆ ಕೊಡಲಾಗಿದೆ. ಈಗಾಗಲೇ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣದಂತಹ ಮಹತ್ವದ ಖಾತೆಯನ್ನು ನಿರ್ವಹಿಸ್ತಾ ಇರುವಂತಹ ಖಾದರ್ ಅವರಿಗೇನೆ ಅಲ್ಪಸಂಖ್ಯಾತರ ಅಭಿವೃದ್ಧಿ, ಹಜ್ಜು, ವಕ್ಫ್ ಖಾತೆ ಹೆಚ್ಚುವರಿ ಜವಾಬ್ದಾರಿ ದೊರಕಿರುವುದು ಬಂಪರ್ ಅವಕಾಶ ಅಂತ ಹೇಳಲಾಗ್ತಾ ಇದೆ. ಹಣಕಾಸು ಇಲಾಖೆಯ ಮೇಲೆ ಕಣ್ಣಿಟ್ಟಿದ್ದಂತಹ ಬಸವರಾಜ ರಾಯರೆಡ್ಡಿ ಅವರಿಗೆ ಉನ್ನತ ಶಿಕ್ಷಣ ಖಾತೆ ನೀಡಲಾಗಿದೆ. ನಿರೀಕ್ಷಿತ ಖಾತೆ ದೊರೆಯದ ಹಿನ್ನೆಲೆ ಅವರು ಅರೆಮನಸ್ಸಿನಿಂದಲೇ, ಒಲ್ಲದ ಮನಸ್ಸಿನಿಂದಲೇ ಜವಾಬ್ದಾರಿ ಒಪ್ಕೊಂಡಿದ್ದಾರೆ ಅಂತಲೂ ಕೂಡ ಹೇಳಲಾಗಿದೆ. ಇನ್ನು ನಾಗೇಂದ್ರ ಅವರ ವಿಚಾರಕ್ಕೆ ಬರೋದಾದರೆ, ಹಿಂದೆ ಪರಿಶಿಷ್ಟ ವರ್ಗಗಳ ಕಲ್ಯಾಣ, ಯುವಜನ ಸೇವೆ ಎಂಬ ಪ್ರಬಲ ಖಾತೆ ನಿರ್ವಹಿಸಿದರು. ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿಗೆ ಸಂಬಂಧಿಸಿದ ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಜಾರಿ ನಿರ್ದೇಶನಾಲಯದ ತನಿಖೆ ಎದುರಿಸ್ತಾ ಇರೋ ಅವರು
ಸಚಿವ ಸ್ಥಾನವೇ ಪ್ರಶ್ನಾರ್ಹವಾಗಿರುವಂತಹ ಸಂದರ್ಭದಲ್ಲಿ ಅವರಿಗೆ ಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆಯ ಜವಾಬ್ದಾರಿ ಕೊಡಲಾಗಿದೆ. ಇದರಿಂದ ಸರ್ಕಾರ ಅವರ ವಿಚಾರದಲ್ಲಿ ತಾತ್ಕಾಲಿಕ ರಾಜಕೀಯವಾಗಿ ಸಮತೋಲನ ಸಾಧಿಸಲು ಮುಂದಾಗಿದೆ ಅನ್ನೋ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಇನ್ನು ಧರಮ್ ಸಿಂಗ್ ಅವರ ಪುತ್ರ ಅಜಯ್ ಸಿಂಗ್ ಉನ್ನತ ಶಿಕ್ಷಣ ದೊರೆಯುತ್ತೆ ಅಂತ ನಂಬ್ಕೊಂಡಿದ್ರು. ಆದರೆ ಅವರಿಗೆ ಸಣ್ಣ ನೀರಾವರಿ ಕೊಡಲಾಗಿದೆ. ಮುಜರಾಯಿ ಇಲಾಖೆ ಪಡೆದ KS ಬಸವಂತಪ್ಪ ಅವರು ಪೇಚಾಡ್ತಾ ಇದ್ದಾರೆ ಅಂತ ಹೇಳಲಾಗಿದೆ. ಒಟ್ಟಾರೆ ನೋಡೋದಕ್ಕೋದ್ರೆ ಕೆಲ ಸಚಿವರಿಗೆ ತಮಗೆ ದೊರೆತಂತಹ ಖಾತೆಗಳ ಬಗ್ಗೆ ಒಂದಷ್ಟು ಜನ ಸಚಿವರುಗಳು ಸಂತಸ ವ್ಯಕ್ತಪಡಿಸಿದ್ರೆ, ಇನ್ನೂ ಕೆಲವರು ನಿರೀಕ್ಷಿತ ಖಾತೆ ಸಿಗಲಿಲ್ವಲ್ಲ ಅಂತ ಹೇಳಿ ಒಳಗೊಳಗೆ ಅಸಮಾಧಾನಗೊಂಡಿದ್ದಾರೆ. ಸೊ ಖಾತೆ ಹಂಚಿಕೆಯ ಬಳಿಕ ಸಚಿವರ ಅಸಮಾಧಾನ ಮುಂದಿನ ದಿನಗಳಲ್ಲಿ ಯಾವ ಸ್ವರೂಪ ಪಡ್ಕೊಳ್ಳುತ್ತೆ ಕಾದು ನೋಡಬೇಕು.